ದಿಶಾ ಮೀಟಿಂಗ್ದು ಅದು ಇವತ್ತು ಸ್ವಲ್ಪ ನಾನು ತಡವಾಗಿ ಬರಬೇಕಾಯಿತು. ಕಾರಣ ಇವತ್ತು ಬೆಂಗಳೂರಿನಲ್ಲಿ ನಾನು KPSC ಅದು ಹಗರಣದ ಬಗ್ಗೆ ಚರ್ಚೆಗಳೇನು ನಡೀತಾ ಇದೆ. ಆ ಹಿನ್ನೆಲೆ ಹೆಂಡಪ್ ಆಗಿ ತಡವಾಗಿ ಬಂದಿದ್ದರಿಂದ ನಾನು ಯದುವೀರ್ ಅವರು ನಮ್ಮ ಮೈಸೂರು ಕೊಡಗು ಭಾಗದ ಲೋಕಸಭಾ ಸದಸ್ಯರೇನಿದ್ದಾರೆ ಅವರಿಗೆ ಇವತ್ತಿನ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಲಾಯಿತು. ಸಭೆ ಕಂಡಕ್ಟ್ ಮಾಡಲಿಕ್ಕೆ ಹೇಳಿದ್ದೆ. ಅದ್ರ ಜೊತೆಗೆ ನಮ್ಮ ಶಾಸಕರು ಶ್ರೀವತ್ಸ ಅವರು, ಹರೀಶ್ ಅವರು ಸಹ ನಾನು ಮೊದಲೇ ಸಭೆಗೆ ಬಂದು ಸಭೆಯಲ್ಲಿ ಭಾಗವಹಿಸ್ತಕ್ಕಂಥ ಮನವಿ ಮಾಡಿದ್ದೆ. ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿದ್ದೆ. ನಾನು ಹೆಚ್ಚಿನ ರೀತಿಯಲ್ಲಿ ಬರಗಾಲಕ್ಕೆ ಸಂಬಂಧಪಟ್ಟ ಹಾಗೆ ಈ ವರ್ಷದ ಮೈಸೂರು ಜಿಲ್ಲೆಯಲ್ಲಿ ಎಷ್ಟು ಪ್ರಮಾಣದ ಕಲ್ಟಿವೇಷನ್ ಆಗಿದೆ, ಕಲ್ಟಿವೇಷನ್ ಆಗಿರ್ತಕ್ಕಂಥದ್ರಲ್ಲಿ ಬೆಳೆ ಏನು ಲಾಸ್ ಆಗಿರ್ತಕ್ಕಂಥದ್ದು, ಇದೆಲ್ಲದರ ಬಗ್ಗೆ ಮಾಹಿತಿ ಪಡೆದಿದ್ದೇನೆ. ಬೆಳೆ ವಿಮೆಗೆ ಸಂಬಂಧಪಟ್ಟಾಗೂ ಸಹ ಯಾವುದೇ ಸಮಸ್ಯೆ ಇಲ್ಲದೆ ರೈತರಿಗೆ ಇವತ್ತು ನಾವು ಮೊದಲೇ ಪ್ರಚಾರ ಮಾಡಿ 7,000ಕ್ಕೂ ಕಡಿಮೆ ರೈತರು ಬೆಳೆ ವಿಮೆ ಮಾಡ್ತಾಯಿದ್ದು, ಈ ಬಾರಿ 23,000 ರೈತರು ಬೆಳೆ ವಿಮೆಯಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ ಪ್ರೇರೇಪಣೆ ಮಾಡಿದ್ವು ಅಂತಕ್ಕಂಥದ್ದು ಏನು ಹೇಳಿದ್ದಾರೆ. ಬ್ಯಾಂಕರ್ಸ್ಗೆ ಹೇಳಿದ್ದೇನೆ, ಯಾವುದೇ ಕಾರಣಕ್ಕೂ ಈ ವರ್ಷ ಸಾಲ ಮರುಪಾವತಿ ಮಾಡಿಲ್ಲ ಅಂತ ಯಾರೂ ಒತ್ತಾಯ ಹಾಕಬಾರ್ದು ಅಂತಕ್ಕಂಥದ್ದು ಸಭೆಯಲ್ಲಿ ಸೂಚನೆ ಕೊಟ್ಟಿದ್ದೇನೆ. ಪ್ರಮುಖವಾಗಿ ಬರ ಮತ್ತು ಈ ವರ್ಷದ ಬೆಳೆ ಪರಿಸ್ಥಿತಿ ಏನಿದೆ, ಏಕೆಂದರೆ ಇವತ್ತಿನ ಸಭೆಯಲ್ಲಿ ನನಗೆ ಬಂದಂಥ ಮಾಹಿತಿ 8 ತಾಲೂಕುಗಳಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಬರದ ಏನು ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಏನಿದೆ, ಆ ಗೈಡ್ಲೈನ್ಸ್ನ ಅಡಿಯಲ್ಲಿ 8 ಜಿಲ್ಲೆ ತಾಲೂಕುಗಳು ಇವತ್ತು ಅತ್ಯಂತ ಬರಪೀಡಿತ ತಾಲೂಕುಗಳಾಗಿದ್ದಾವೆ ಅಂತಕ್ಕಂಥದ್ದನ್ನು ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಬಹುಶಃ ನಿನ್ನೆ ದಿನ 101 ತಾಲೂಕುಗಳನ್ನು ಏನು ಬರಪೀಡಿತ ಪ್ರದೇಶಗಳು ಅಂತ ಏನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮೈಸೂರು ಸಹ 8 ಆ 101ರಲ್ಲಿ ಸೇರಿದೆ ಅಂತಕ್ಕಂಥದ್ದನ್ನು ಸಭೆ ಗಮನಕ್ಕೆ ತಂದಿದ್ದಾರೆ. ಇಲ್ಲ, ಇನ್ನೂ ಹಲವಾರು ಕಡೆ ಇದೆ ಅಂತಕ್ಕಂಥದ್ದು ನನಗೆ ಮಾಹಿತಿಗಳು ಬರ್ತಿದೆ. ಏಕೆಂದರೆ ನನಗೆ ಇವತ್ತು ಬೆಳಗ್ಗೆನೂ ಸಹ ನಮ್ಮ ಕೊಟ್ಟೂರು ಭಾಗದಿಂದ ಅಲ್ಲಿಂದ ಫೋನ್ ಮಾಡಿದರು. ನಮ್ಮಲ್ಲಿ ಕೆಲವು ಜಿಲ್ಲೆ ತಾಲೂಕುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗುಳೆ ಹೋಗಿದ್ದಾರೆ. ಇವತ್ತು ಯಾವುದೇ ರೀತಿಯ ಒಂದು ಜೀವನಿಕ ಸಮಸ್ಯೆಗಳೇನಾಗಿದೆ ಆ ಹಿನ್ನೆಲೆಯಲ್ಲಿ ಗುಳೆ ಹೋಗಿರ್ತಕ್ಕಂಥದ್ದನ್ನು ಕೆಲವರು ಫೋನ್ ಮಾಡಿದ್ರು. ನಮ್ಮ ಜಿಲ್ಲೆ, ನಮ್ಮ ತಾಲೂಕು ಅತ್ಯಂತ ಕೆಟ್ಟ ಪ್ರಮಾಣದಲ್ಲಿ ಸಮಸ್ಯೆಗಳಿದೆ ರೈತರಿಗೆ ಅಂತಕ್ಕಂಥದ್ದನ್ನು ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ದು. ಅಂಥ ತಾಲೂಕುಗಳನ್ನೇ ಆ ಬರಪೀಡಿತ ಪ್ರದೇಶದಿಂದ ಹೊರಗಿಟ್ಟಿದ್ದಾರೆ ನನಗೆ ಬಂದಂಥ ಮಾಹಿತಿಗಳು. ನಾನು ಹಲವಾರು ಉತ್ತರ ಕರ್ನಾಟಕದ ಭಾಗದಲ್ಲಿ ಖುದ್ದು ಭೇಟಿ ಕೊಡಬೇಕು ಅಂತಕ್ಕಂಥದ್ದು ನಾನು ಪ್ರಯತ್ನ ಪಟ್ಟರು. ಕೆಲವು ಸಮಸ್ಯೆಗಳಿಂದ ಹೋಗ್ಲಿಕ್ಕಾಗಿಲ್ಲ. ನಾನು ಬಹುಶಃ ನಮ್ಮ ಅಕ್ಕ ಸಮ್ಮೇಳನ ಏನಿದೆ ಅಲ್ಲಿ ತುಂಬ ಪ್ರೆಷರ್ ಆಗ್ತಿದ್ದಾರೆ. ಈ ಬಾರಿ 25ನೇ ವರ್ಷದ ನಮ್ಮ ಕನ್ನಡಿಗರು ಅಲ್ಲೇನು ಸಮ್ಮೇಳನ ಮಾಡ್ತಾಯಿದ್ದಾರೆ, ಬರಲೇಬೇಕು ಅಂತೇಳಿ ಒತ್ತಾಯ ಆಗ್ತಾಯಿದ್ದಾರೆ. ನನಗೆ ಇನ್ನೂ 2 ಇದರಲ್ಲಿದ್ದೇನೆ, ಹೋಗಲೋ ಬೇಡವೋ ಅಂತಕ್ಕಂಥ ಚಿಂತನೆಯಲ್ಲಿದ್ದೇನೆ. ಏಕೆಂದರೆ ನನಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಬಾರಿ ಹಲವಾರು ಪ್ರದೇಶದಲ್ಲಿ ಸಮಸ್ಯೆಗಳಿರ್ತಕ್ಕಂಥದ್ದು ಸರಿಯಾದ ರೀತಿಯ ಬರದ ಬಗ್ಗೆ ಮಾಹಿತಿಗಳು ಪಡೆದಿದ್ದಾರೆ ಅಂತಕ್ಕಂಥದ್ದು ಎಲ್ಲ ಒಂದು ಕಡೆ ನನಗೆ ಇನ್ನೂ ಅನುಮಾನಗಳಿದೆ. ಇಲ್ಲಿ ಒಂದು ಈ ಸರ್ಕಾರದಲ್ಲಿ ನಾನು ಗಮನಿಸ್ತಾ ಇರ್ತಕ್ಕಂಥ ಅಂಶ, ಈಗ ನೋಡಿ 1,000 ಕೋಟಿನ ಅದೆಂಥದ್ದು ಭಾರತ್ ಜೋಡೋ ರಾಹುಲ್ ಗಾಂಧಿಯವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಆ ಭಾರತ್ ಜೋಡೋ ಹೆಸರಿನಲ್ಲಿ ಈಗ ಪ್ರತಿ ಪಂಚಾಯತಿನಲ್ಲಿ ಈಗ 100 ಜನ ಮೆಂಬರ್, ಅದು ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟವ್ರೆ. ಪ್ರತಿ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಅವ್ರನ್ನ ಗುರುತಿಸಿ ಅವರಿಗೆ 10 ಲಕ್ಷ ರೂಪಾಯಿ ಇವತ್ತು ಹಣ ಕೊಡ್ತಕ್ಕಂಥದ್ದು. 6,000 ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ, 5,000 ನಗರ ಪ್ರದೇಶದಲ್ಲಿ 1,000 ಕೋಟಿ. ಯಾರ ಅಪ್ಪನ ಮನೆಯದು? ಯಾರವರು ಭಾರತ್ ಜೋಡೋದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋರು? ಆ 10 ಲಕ್ಷ ರೂಪಾಯಿಂದ ಅವ್ರು ಏನು ಕೆಲಸ ಮಾಡ್ತಾರೆ? ಇಸ್ಪೀಟ್ ಕೇಂದ್ರ ಪ್ರಾರಂಭ ಮಾಡೋದಕ್ಕೆ ಇಲ್ಲ ಕೆಲವರು ಇದ್ದಾರಲ್ಲ ನಡೆಸೋರೇನೆ, ಅವರಿಗೆ ಎನ್ಕರೇಜ್ ಮಾಡೋದಕ್ಕೆ ಈ 10 ಲಕ್ಷ ಕೊಡ್ತಾಯಿದ್ದೀರೋ, ಯಾವುದಕ್ಕೆ ಕೊಡ್ತೀರಿ? ಯಾರಾದ್ರೂ ರಾಜ್ಯದ ಜನತೆಯ ತೆರಿಗೆ ಹಣನ ಈ ರೀತಿ
ಸ್ವೇಚ್ಛಾಚಾರವಾಗಿ ಉಪಯೋಗ ಮಾಡ್ತಕ್ಕಂಥ ದುರುಪಯೋಗ ಪಡಿಸ್ಕೊಳ್ಳೋದು ಎಲ್ಲಾದರೂ ಉಂಟಾ? ಯಾವುದಾದ್ರು ಬಳಕೆ ಮಾಡಬೇಕಲ್ಲ. ದುಡ್ಡು 1,000 ಕೋಟಿ ಹುಡುಗಾಟನ ಅಲ್ಲಿ ಇವತ್ತು ಹುಡ್ಕೋದಲ್ಲಿ ಬೆಂಗಳೂರಿನ ನಗರದ ಅಭಿವೃದ್ಧಿ ಅಂತ ಹೇಳಿ ಕಸ ಎತ್ತೋದಕ್ಕೂ ಸಾಲ, ಸುರಂಗ ಮಾರ್ಗ ಮಾಡೋಕ್ಕೂ ಸಾಲ, ಅದೆಂಥದ್ದು ನಿಮ್ಮ ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ಪು ಅದಕ್ಕೂ ಸಾಲ, ಇನ್ನು ಅಲ್ಲಿಂದ ಅದೆಂಥದ್ದು ಬಿಸ್ನೆಸ್ ಕಾರಿಡಾರು ಅದಕ್ಕೂ ಸಾಲ. 1,00,000 ಕೋಟಿ ಇವತ್ತು ಆ ಬೆಂಗಳೂರು ನಗರದ ಅಭಿವೃದ್ಧಿ ಹೆಸರಿನಲ್ಲಿ ಸಾಲ ಮಾಡಲಿಕ್ಕೆ ಹೊರಟಿದ್ದೀರಿ. ಈಗ ಆ 1,00,000 ಕೋಟಿ ಸಾಲ ತೀರ್ಸಾರು ಯಾರು? ಹೋಗಲಿ, ಆ ಕೆಲಸಗಳೇನು ಈ 2 ವರ್ಷದಲ್ಲಿ ಮುಗಿಸ್ತಾರಾ? 2 ವರ್ಷದಲ್ಲಿ ಮುಗಿಸ್ಲಿಕ್ಕಾಗುತ್ತಾ? ಇದೆಲ್ಲ ಅದ್ದೂರಿ ದಸರಾ ಬಗ್ಗೆ ನಾನು ಸರ್ಕಾರ ಚಿಂತನೆ ಮಾಡಬೇಕು ಅಂತ ಹೇಳ್ತೀನಿ. ಈಗ ನೀವು ಅದ್ದೂರಿ ದಸರಾ ಮಾಡಿ, ನಾನು ಬೇಡ ಅಂತಲೂ ಹೇಳಲ್ಲ. ಆದರೆ ಈ ಬರದ ಛಾಯೆಯಿಂದ ಬರ ಬಂದು ಹಲವಾರು ರೈತ ಕುಟುಂಬಗಳು ಇವತ್ತು ಬೆಳೆ ಹಾಕಿ ಬೆಳೆ ನಷ್ಟ ಆಗಿದೆ, ಬೆಳೆ ಕೈಗೆ ಬಂದಿಲ್ಲ. ಈಗ ಇಲ್ಲೇ ಇವ್ರು ಹೇಳ್ತಾಯಿದ್ರು, ಯಾರು ಕಲ್ಟಿವೇಟ್ ಮಾಡಿದ್ದಾರೆ 1,93,000 ಎಕರೆ ಪ್ರದೇಶದಲ್ಲಿ, ಹೆಕ್ಟೇರ್ ಪ್ರದೇಶದಲ್ಲಿ 23% ಕ್ರಾಪ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ರೈತರಿಗೆ. ಅವ್ರ ಬದುಕೇನಾಗಬೇಕು? ಅದಕ್ಕೆ ದುಡ್ಡು ಖರ್ಚು ಮಾಡಿ. ಇಲ್ಲೇನು ನೀವು ಅದ್ದೂರಿ ದಸರಾ ಮಾಡ್ತೀರಿ, ಅದೇ ರೀತಿ ಇವತ್ತು ಈ ದೇಶದ ಬೆನ್ನೆಲುಬು ಆ ರೈತರಿಗೇನು ಮಾಡಬೇಕು? ಮಾಧ್ಯಮರು ಕೇಂದ್ರ ಸರ್ಕಾರಕ್ಕೆ ಇವರು ಹೋಗಬೇಕು, ನಮ್ಮ ಲೋಕಸಭಾ ಸದಸ್ಯರು ಹೋಗಬೇಕು, ಸಂಸತ್ ಸದಸ್ಯರಲ್ಲಿ ಧ್ವನಿ ಎತ್ತಲ್ಲ. ಇಲ್ಲಿ ನಿಯೋಗ ಹೋಗೋದ್ರಿಂದ ಏನು ಸಮಸ್ಯೆ ಪರಿಹಾರ ದೊರಕಲ್ಲ. ಇಲ್ಲಿ ಪರಿಹಾರ ಹೇಗೆ? ಈಗ ಕೇಂದ್ರ ಸರ್ಕಾರದಲ್ಲಿ ಹಣಕಾಸು ಆಯೋಗ ಅಂತಕ್ಕಂಥದ್ದೇನಿದೆ, ಅವರು NDRFಗೆ ಯಾವ್ಯಾವ ರಾಜ್ಯಕ್ಕೆ 5 ವರ್ಷ, ಮುಂದಿನ 5 ವರ್ಷಕ್ಕೆ ಏನು ಹಣನ ಕೊಡಬೇಕು ಅಂತಕ್ಕಂಥದ್ದು ನಿಗದಿ ಮಾಡಿರ್ತಾರೆ. ಅದರಲ್ಲೇ ಅವ್ರು ಕೊಡೋದು. ಅತಿಯಾದಂಥ ಒಂದು ಸಮಸ್ಯೆಗಳಿದ್ದಾಗ ಏನೋ ಸ್ವಲ್ಪ ಒಂದು ಆರ್ಥಿಕವಾಗಿ ನೆರವು ಕೊಡಬಹುದು. ಆದರೆ ಇರ್ತಕ್ಕಂಥ ಗೈಡ್ಲೈನ್ ಏನಿದೆ, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.